ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬಿಗ್ ಬಾಸ್ 12 ಫಸ್ಟ್ ಪ್ರೊಮೋ ಅಂದರೆ ಹೌಸ್ದು ವಿಡಿಯೋ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ಇದೇ ಮಾತು. ನಮ್ಮ ಬಿಗ್ ಬಾಸ್ ಅರಮನೆ ನಮ್ಮ ಕಿಚ್ಚ ಅನಾವರಣ ಮಾಡಿದ್ರು ಅಂತಲೇ ಹೇಳ್ಬೋದು. ತುಂಬಾ ಸೂಪರ್ವಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದ ಸಂಸ್ಕೃತಿಗೆ ಇಷ್ಟೊಂದು ಬೆಲೆ ಕೊಟ್ಟು ಕರ್ನಾಟಕದ ಒಂದು ಏನು ಇಡೀ ಮನೆಯಲ್ಲಿ ಪ್ರತಿನಿಧಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಕರ್ನಾಟಕದ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಪ್ರಯತ್ನ ಮಾಡಿರುವಂಥದ್ದು ನಿಜವಾಗ್ಲೂ ಬಿಗ್ ಬಾಸ್ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇದು ಜನಕ್ಕೆ ಬೇಕಾಗಿದ್ದಂಥದ್ದು. ಹೆಚ್ಚಿನದಾಗಿ ಕನ್ನಡಕ್ಕೆ ಆದ್ಯತೆ ಕೊಡೋದ್ರದ್ದಲ್ದೇ ಕನ್ನಡ ಸಂಸ್ಕೃತಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಇಡೀ ಮನೆ ಬಿಗ್ ಬಾಸ್ ಇಡೀ ಮನೆ ಏನಿದೆ ಇಡೀ ಮನೆಯಲ್ಲಿ ನಮ್ಮ ಇಡೀ ಕರ್ನಾಟಕ ಸಂಸ್ಕೃತಿನ ತೋರಿಸಿರುವಂಥದ್ದ ಒಂದು ಕಲೆಗೆ ನಿಜವಾಗ್ಲೂ ಸೂಪರ್ ಆರ್ಟ್ಸ್ ಆಫ್ ಹೇಳಬೇಕು. ಇಡೀ ಟೀಮ್ ನಿಜವಾಗ್ಲೂ ಸಕ್ಕದಾಗಿ ವರ್ಕ್ ಮಾಡಿದ್ದಾರೆ. ಬಿಗ್ ಬಾಸ್ ಮನೆ ಅಂತಂದರೆ ಹೆಂಗೆ ಅನಿಸ್ತಿತ್ತು ಅಂದರೆ ನಮಗೆ ಒಂಥರ ಲಕ್ಸುರಿ ಆಗಿರುತ್ತೆ, ಒಂಥರ ಏನು ಡಿಫ್ರೆಂಟ್ ಆಗಿರುತ್ತೆ ಅನ್ನೋದಷ್ಟೇ ಮೈಂಡಲ್ಲಿತ್ತು. ಬಟ್ ಈ ಸಲ ಬಿಗ್ ಬಾಸ್ ಅರಮನೆ ಹೇಗಿದೆ ಅಂದರೆ ನಮ್ಮ ಮೈಸೂರು ಅರಮನೆಯ ಒಂದು ಕಾನ್ಸೆಪ್ಟನ್ನ ತೊಗೊಂಬಂದಿದ್ದಾರೆ ಮುಂದುಗಡೆ. ಸೊ ಸೇಮ್ ಮೈಸೂರು ಅರಮನೆ ಬದಲಾಗಿ ಬಿಗ್ ಬಾಸ್ ಅರಮನೆ ಆಗಿದೆ ಅನ್ನೋ ರೀತಿಲಿ ಮೈಸೂರು ಅರಮನೆಯ ಒಂದು ಇಡೀ ಚಿತ್ರಣ ನಮಗೆ ಕಾಣಿಸುತ್ತೆ. ಆ ಒಂದು ಲೈಟಿಂಗ್ಸ್ ಇರ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆನೆ ಲುಕ್ ಇರ್ಬೋದು, ಒಳಗಡೆ ದೇವಿನ ಪೂಜಿಸೋದಕ್ಕೆ ಅದು ಒಂದು ತೇರು ಹಂಪಿ ಉತ್ಸವದ ಒಂದು ಇದು ಮಾಡಿಸಿರೋದಿರ್ಬೋದು. ಹಾಗೆ ಗ್ರೀನರಿ ಸಖತ್ ಇಷ್ಟ ಆಗಿದೆ. ಅಂದರೆ ಹೊರಗಡೆ ಲಾನ್ ಬಂದ್ಬಿಟ್ಟು ಫುಲ್ಲು ಗ್ರೀನರಿ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ನಮ್ಮ ಹಸಿರೇ ಉಸಿರು ಅನ್ನೋ ರೀತಿ ಆ ಒಂದು ಗ್ರೀನರಿನ ತಂದಿರೋಂಥದ್ದಿರ್ಬೋದು. ಮತ್ತು ಒಳಗಡೆ ಆ ಒಂದು ಚಿತ್ರಣ ಏನಿತ್ತು, ಒಂದು ದೇವರ ಒಂದು ಚಿತ್ರಗಳಿರ್ಬೋದು, ಪ್ರತಿಯೊಂದು ಅದೇ ಮತ್ತು ಏನು ನಮ್ಮ ಅರಮನೆಯನ್ನು ಉಳಿಸ್ಕೊಳೋಕ್ಕೆ ಯಾರ್ಯಾರು ವಾರ್ ಮಾಡ್ತಾರೆ ಅದೇ ರೀತಿ ಬಿಗ್ ಬಾಸ್ ಅರಮನೆಯನ್ನು ಉಳಿಸ್ಕೊಳೋದಕ್ಕೆ ಇಲ್ಲಿ ಯಾರ್ಯಾರು ಫೈಟ್ ಮಾಡಬೇಕಾಗತ್ತೆ ಅನ್ನೋದು ಒಂದು ತೋರಿಸಿರುವಂಥದ್ದಿರ್ಬೋದು. ಆ ಎಲ್ಲ ಪೇಂಟಿಂಗ್ಸ್ಗೂ ಕೂಡ ತುಂಬಾ ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಇಡೀ ಬಿಗ್ ಬಾಸ್ ಮನೆ. ಅಷ್ಟೊಂದು ಏನೋ ಒಂದು 7 ತಿಂಗಳ ಟೈಮ್ಸಲ್ಲಿ ತುಂಬಾ ಚಿತ್ರೀಕರಣನ ಒಳ್ಳೆ ಐಡಿಯಾನ ಉಪಯೋಗಿಸ್ಬಿಟ್ಟು ಕೆಲಸನ ಮಾಡಿದ್ದಾರೆ. ಖಂಡಿತ ಈ ಸಲ ಬಿಗ್ ಬಾಸ್ ಸಕ್ಸಸ್ ಕಾಣುತ್ತೆ ಅಂತ ನನಗನ್ಸುತ್ತೆ. ಅಷ್ಟು ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಬಿಡಿ, ಈ ಥರ ನಮ್ಮ ಬಿಗ್ ಬಾಸ್ ಮನೆ ಇಷ್ಟು ಚೆಂದ ಕಾಣಿಸುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನು ನಮ್ಮ ಕಿಚ್ಚ ಸರ್ ಹೇಳಿದ್ರು ಫಸ್ಟು ನಮ್ಮ ಈ ಒಂದು ಕರ್ನಾಟಕದ ನಾವು ಒಟ್ಟಿಗೆ ನೋಡಿದಾಗ ಒಂದೇ ಮನೇಲಿ ನೋಡಿದಾಗ ಹೇಗಿರುತ್ತೆ ಆ ಥರ ಫೀಲ್ಸ್ ಕೊಡುತ್ತೆ ಅಂತ ಹೇಳಿದ ಪ್ರಕಾರನೇ ಇಡೀ ಬಿಗ್ ಬಾಸ್ ಮನೆ ಇಡೀ ಕರ್ನಾಟಕನ ಒಂದು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇಡೀ ಕರ್ನಾಟಕನ ಒಂದೇ ಒಂದು ಮನೇಲಿ ನೋಡೋಕ್ಕೆ ಅವಕಾಶ ಸಿಗುತ್ತೆ. ಬಿಗ್ ಬಾಸ್ ಅಂದರೆ ಬರೀ ಒಂದು ಟೈಮ್ ಪಾಸ್ ಶೋ ಇದು ಏನು ನೋಡ್ತಾರೆ ಬರೀ ಬೋರಿಂಗ್ ಅಂತ ಅನ್ನೋರಿಗೆ ಒಂಥರ ಕಲರ್ಫುಲ್ ಅಲ್ಲದೇನೆ ನಮ್ಮ ಸಂಸ್ಕೃತಿಗೆ ಹೆಚ್ಚಿನ ಬೆಲೆ ಕೊಟ್ಟಿರೋದಿರ್ಬೋದು, ಆ ದೇವಿನ ಪೂಜಿಸುವಂಥ ಒಂದು ಸ್ಥಳಕ್ಕೆ ಒಂದು ಬೆಲೆ ಕೊಟ್ಟಿರುವಂಥದ್ದಿರ್ಬೋದು. ಇಡೀ ಒಂದು ಹಬ್ಬಗಳನ್ನು ಆಚರಿಸಲ್ಲ ಅಂತ ಏನು ಒಂದು ಕಂಪ್ಲೇಂಟ್ ಇತ್ತು, ನಮ್ಮ ಕಿಚ್ಚ ಸರ್ ಏನೇನೆಲ್ಲ ಹೇಳಿದ್ರು ಅದೆಲ್ಲನೂ ಕೂಡ ಇನ್ಕ್ಲೂಡ್ ಮಾಡಿ ಇಷ್ಟು ಚಂದ ಬಿಗ್ ಬಾಸ್ ಟೀಮ್ ವರ್ಕ್ ಮಾಡಿದೆ. ಇಡೀ ಮನೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೂಪರ್ ಡೂಪರ್ ಹಿಟ್ ಅಂತ ಹೇಳ್ತೀನಿ. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ಬಿಗ್ ಬಾಸ್ ಮನೆ. ನನಗಂತೂ ಬಹಳ ಇಷ್ಟ ಆಯಿತು. ಫಸ್ಟ್ ರಿವ್ಯೂ ಅಂತಲೇ ಹೇಳ್ಬೋದು, ಫಸ್ಟ್ ಪ್ರೊಮೋ ರಿವ್ಯೂ ಅಂತ ಹೇಳ್ತೀನಿ. ಬಿಗ್ ಬಾಸ್ 12 ಅರಮನೆಯ ಫಸ್ಟ್ ಪ್ರೊಮೋ ರಿವ್ಯೂ. ನನಗಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ನಾನಂತೂ. ಈ ಒಂದು ಅರಮನೆನ ನೋಡಿದಾಗ ನಮಗಂತೂ ತುಂಬ ಖುಷಿ ಆಯಿತು. ಬಿಗ್ ಬಾಸ್ ಅರಮನೆ ನಿಮಗೆಲ್ಲ ಏನು ಅನಿಸ್ತು ಬಿಗ್ ಬಾಸ್ ಮನೆನ ನೋಡಿ? ಮತ್ತು ಕಿಚ್ಚ ಸರ್ ಲುಕ್ ಒಂದು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಡಿಫ್ರೆಂಟ್ ಲುಕ್ಕಲ್ಲಿ ಕಿಚ್ಚ ಸರ್ ಜೊತೆಗೆ ಡಿಫ್ರೆಂಟ್ ಲುಕ್ಕಲ್ಲಿ ನಮ್ಮ ಮನೆ ಇದೆ, ಅಲ್ಲಿಂದ ಏನು ಶಿಫ್ಟ್ ಮಾಡಿದ್ರು ಅದೆಲ್ಲನೂ ಕೂಡ ಇಲ್ಲಿ ಇಡೀ 11th ಸೀಸನ್ಗೆ ಮುಗೀತು. ನೆಕ್ಸ್ಟ್ ಸೀಸನ್ ಬಂದ್ಬಿಟ್ಟು ತುಂಬಾ ಅದ್ಭುತವಾಗಿ ಸ್ಟಾರ್ಟ್ ಆಗಿದೆ. ಸೊ ಎಂಡಿಂಗ್ವರೆಗೂ ಕೂಡ ಇದೇ ರೀತಿ ಅದ್ಭುತಗಳು ನಡೀತಾ ಇರಲಿ ಅಂತ ಹೇಳ್ತೀನಿ. ಅದ್ಭುತವಾದಂತಹ ಮನೆ, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಕಂಟೆಸ್ಟೆಂಟ್ಗಳು ಕೂಡ ಅಷ್ಟೇ ಅದ್ಭುತವಾಗಿರ್ತಾರೆ ಅಂತ ನಾನು ಭಾವಿಸಿದ್ದೀನಿ. ನೋಡೋಣ ಏನು ಕತೆ, ಕಂಟೆಸ್ಟೆಂಟ್ಗಳು ಹೇಗಿರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಆಲ್ರೆಡಿ ಫಿಕ್ಸ್ ಆಗಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿ ಶೂಟಿಂಗ್ ಆಲ್ರೆಡಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಲ್ರೆಡಿ ಒಂದು 5 ಜನದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗಿಸಿದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ನೋಡುವ, ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಪ್ರತಿ ಎಪಿಸೋಡ್ದು ರಿವ್ಯೂ ಇರುತ್ತೆ, ಪ್ರತಿ ಪ್ರೋಮೋದು ಕೂಡ ರಿವ್ಯೂ ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ 12ನ ರಾಕಿಂಗ್ ಆಗಿ ರಿವ್ಯೂ ಮಾಡೋಕ್ಕೆ ನಾನಂತೂ ಸಿದ್ಧವಾಗಿದ್ದೀನಿ. ಹಾಗೆ ಲೈವ್ ಕೂಡ ಬರ್ತೀನಿ. ಇವತ್ತು ಸಂಜೆ 5 ಗಂಟೆಗೆ ಮನೆ ಬಗ್ಗೆ ಮಾತನಾಡೋಣ.
ಗೈಸ್ ಇದಾಗಿತ್ತು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್, ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ.